ಸೊ ನಾನು ಹೇಳ್ತಾ ಇದ್ದೀನಿ ಇನ್ನೊಂದ್ಸಲ ನಾನು ತೇಜಸ್ವಿ ಸೂರ್ಯ ಅವರ ವಿರುದ್ಧವಾಗಿ ಮಾತಾಡಿದ್ದಲ್ಲ. ಅವ್ರ ಕೆಲಸವನ್ನ ಸರಿಯಾಗಿ ಮಾಡಿದ್ದಾರೆ, ಉಳಿದಂಥವ್ರು ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಕೇಳುವ ಸಮಯವೇ ಹೊರತು ಅಂಡ್ ರಾಜ್ಯದ ಪರವಾಗಿ ಮಾತಾಡಿದ ತಕ್ಷಣ ಅದನ್ನ ವಿರೋಧಿಗಳು ಅಂತ ಹೇಗೆ ಕನ್ಸಿಡರ್ ಮಾಡ್ತಾ ಇದ್ದಾರೆ ರಾಜ್ಯ ಮತ್ತು ರಾಜ್ಯದ ಭಾಷೆಯ ಪರವಾಗಿ? ಇದು ನನ್ನ ಪ್ರಶ್ನೆ, ಇದು ನನ್ನ ಕನ್ಸರ್ನ್. ಇದೀಗ ಮತ್ತೊಬ್ಬ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ, ಹಿಂದೂ ಮುಖಂಡ ಭರತ್ ಶೆಟ್ಟಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಬಿಜೆಪಿಯ ವಕ್ತಾರೆ ಕಾಂತಿ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ರಿಯಾಕ್ಷನ್ ತಗೋಬರ್ತೀನಿ. ನಾನು ರಘು ದೊಡ್ಡೇರಿಯವರೇ, ತೇಜಸ್ವಿ ಸೂರ್ಯ ಅವರ ಸ್ಟ್ಯಾಂಡ್ ಸರಿಯಾಗೇ ಇದೆ, ನಿಮ್ಮ ಅಭಿಪ್ರಾಯ? ನೋಡಿ, ಕನ್ನಡದ ನೆಲ, ಭಾಷೆ, ಜಲ, ಸಂಸ್ಕೃತಿ ವಿಚಾರವಾಗಿ ಯಾರೇ ಫೈಟ್ ಮಾಡಿದ್ರು ಅವರನ್ನು ನಾವು ಅಪ್ರಿಷಿಯೇಟ್ ಮಾಡ್ತೇವೆ, ಯಾರೇ ಆಗಲಿ. ಓಕೆ, ಬಟ್ ಅದೇ ರೀತಿ ಇದು ಕನ್ನಡದ ಅಸ್ಮಿತೆ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಮೊದಲನೇದಾಗಿ ಇದು ಮಾನ್ಯ ಸಿದ್ದರಾಮಯ್ಯನವರು. ಓಕೆ, 2016 ಸಮಯದಲ್ಲಿ ಬೆಂಗಳೂರು ಮೆಟ್ರೋದಲ್ಲಿ ಹಿಂದಿ ಏರಿಕೆಯನ್ನು ಮಾಡಬೇಕು ಅಂದಾಗ ಆ ಹಿಂದಿ ಏರಿಕೆಯನ್ನು ಮಟ್ಟ ಹಾಕಿದೆ ಮಾನ್ಯ ಸಿದ್ದರಾಮಯ್ಯನವರು. ನಿನ್ನೆ ಕೂಡ ನಿನ್ನೆ SBI ಬ್ಯಾಂಕ್ನಲ್ಲಿ ನಡೆದಂಥ ಮ್ಯಾನೇಜರ್ ಅವರ ಏನು ತಪ್ಪನ್ನು ಮಾಡಿದ್ದಾರೆ, ಆ ತಪ್ಪಿನ ವಿರುದ್ಧ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸುವ ಮತ್ತೆ ಜನರಿಗೆ ಚಾಟಿ ಬೀಸುವ ಕೆಲಸ ಮಾಡಿದ್ದು ಮಾನ್ಯ ಸಿದ್ದರಾಮಯ್ಯನವರೇ. ಸೊ ಹಾಗಾಗಿ ನೆಲ, ಭಾಷೆ ವಿಚಾರವಾಗಿ ನಾವು ಯಾವುದೇ ತ್ಯಾಗಕ್ಕೂ ನಾವು ರೆಡಿ ಇದ್ದೇವೆ ಎನ್ನುವುದನ್ನು ನಮ್ಮ ಪಕ್ಷ ಮತ್ತು ನಮ್ಮ ನಾಯಕರು ಎಲ್ಲ ತರಿಸ್ಕೊಟ್ಟಿದ್ದಾರೆ. ಅದೇ ರೀತಿ ತೇಜಸ್ವಿ ಸೂರ್ಯ ಅವರು ಮಾಡಿರ್ತಕ್ಕಂಥ ಈ ಕಾರ್ಯಕ್ಕೆ ನಾನು ಅವರಿಗೆ ಶ್ಲಾಘನೆಯನ್ನು ಅರ್ಪಿಸ್ತೇನೆ. ಬಟ್ ನಿಜವಾಗ್ಲೂ ಈ ರೀತಿಯಂತ ಕೆಲಸಗಳು ಯಾಕೆ ನಡೀತಾ ಇದೆ ಅಂತ ನಾವು ಚರ್ಚೆ ನಿಜವಾಗ್ಲೂ ಮಾಡಬೇಕಾಗಿರ್ತಕ್ಕಂಥದ್ದು. ಚರ್ಚೆ ಮಾಡ್ತೀನಿ, ಫಸ್ಟ್ ರಿಯಾಕ್ಷನ್ ತಗೋಬಿಡ್ತೀನಿ. ಎಸ್ ಸರ್. ತೇಜಸ್ವಿ ಸೂರ್ಯ ಅವರು ಮಾಡಿರೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ತೇಜಸ್ವಿ ಸೂರ್ಯ ಅವರು ಇವತ್ತು ಬಿಜೆಪಿಯ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಅವರು ರಾಷ್ಟ್ರೀಯ ಅಧ್ಯಕ್ಷರಾದರೂ ಕೂಡ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು ಕರ್ನಾಟಕದಿಂದ, ಕನ್ನಡಿಗರಿಂದ. ಮೊದಲನೆಯದಾಗಿ ತೇಜಸ್ವಿ ಸೂರ್ಯ ಅವರು ಕನ್ನಡಿಗರು. ತಾನು ಮತವನ್ನ ಕೊಟ್ಟಂತ ಪ್ರಜೆಗಳಿಗೋಸ್ಕರ ಮತ್ತು ತಾನು ಹುಟ್ಟದಂತ ನಾಡಿಗೋಸ್ಕರ ಅವ್ರು ಬದ್ಧವಾಗಿದ್ದಾರೆ. ಇವತ್ತು ಅವರು ಹುಟ್ಟದಂತ ನಾಡಿಗೆ, ತಮ್ಮ ತಾಯಿ ನುಡಿಗೆ ಇವತ್ತು ಬದ್ಧವಾಗಿ ಗಂಡಸ್ತನದ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಇದಕ್ಕೆ ನಾವೆಲ್ಲ ಕನ್ನಡ ಪರ ಹೋರಾಟಗಾರರು ತೇಜಸ್ವಿ ಸೂರ್ಯ ಅವ್ರನ್ನ ಬೆಂಬಲಿಸ್ತಾ ಇದ್ದೀವಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಹಿಂದೂಸ್ತಾನ ಅಂತ ಹೇಳಿ ಒಂದು ಭ್ರಮೆನಲ್ಲಿ ಜನ ಹೋಗ್ತಾ ಇದ್ದಾರೆ. ಇದು ಒಂದು ಭಾರತ ಒಕ್ಕೂಟ ಅನ್ನೋದನ್ನ ಮರೆತು ಬಿಟ್ಟಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ಬೋದು, ಆದರೆ ಅವ್ರ ಮಾತೃಭಾಷೆ ಕನ್ನಡ, ಈ ದೇಶದ ಭಾಷೆ ಕನ್ನಡ. ಈ ದೇಶದಲ್ಲಿ ಕೇವಲ ಹಿಂದಿ ಮಾತ್ರ ಇಲ್ಲ, ಈ ದೇಶದಲ್ಲಿ ಹಲವಾರು ಭಾಷೆಗಳಿದಾವೆ. ಅದರಲ್ಲಿ ಕನ್ನಡ ಕೂಡ 22 ಭಾಷೆಗಳಲ್ಲಿ ಒಂದು ರಾಷ್ಟ್ರೀಯ ಭಾಷೆ ಅನ್ನೋದನ್ನ ಈ ದೇಶದ ಜನ ಮೊದಲು ಪರಿಗಣಿಸಬೇಕು. ಹಾಗೆ ತೇಜಸ್ವಿ ಸೂರ್ಯ ಒಬ್ಬರೇ ಈ ಒಂದು ರಾಜ್ಯದಲ್ಲಿ ಸಂಸದರಲ್ಲ, 28 ಜನ ಸಂಸದರಿದ್ದಾರೆ. ಅವರೆಲ್ಲ ಎಲ್ಲಿ ಸತ್ತಿದ್ದಾರೆ ಅಂತ ನಾನು ಪ್ರಶ್ನೆ ಮಾಡ್ತಿದ್ದೀನಿ. ಇನ್ನೊಂದು, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2 ಬಾರಿ ಆಯ್ಕೆಯಾದಂತ ಕುಮಾರಸ್ವಾಮಿ ರವರು ಬೆಳಗ್ಗೆ ಒಂದು ಪೋಸ್ಟ್ ಹಾಕ್ತಾರೆ, ಇವ್ರ ಮೇಲೆ ಕ್ರಮ ತಗೋಬೇಕು, ಕನ್ನಡದ ವಿರುದ್ಧ ಇವ್ರು ಯಾರೇ ತಪ್ಪು ಮಾಡಿದ್ರು ಕೂಡ ನಾವು ಇದನ್ನ ಕ್ಷಮಿಸಕ್ ಸಾಧ್ಯ ಇಲ್ಲ ಅಂತ. ಕೇವಲ 10 ನಿಮಿಷದಲ್ಲಿ ಆ ಒಂದು ಪೋಸ್ಟ್ ನ ಡಿಲೀಟ್ ಮಾಡ್ತಾರೆ. ಅಂದ್ರೆ ಈ ಮಟ್ಟದ ಭಯ ಯಾಕೆ ನಿಮ್ಗೆ? ನೀವು ಹೌದು ಸ್ವಾಮಿ, ನೀವು ಕೇಂದ್ರದ ಸಚಿವರು ಇರಬಹುದು, ಆದ್ರೆ ನಿಮ್ಗೆ ಮತ ಕೊಟ್ಟು ಕಳಿಸಿರೋರು ನಾವು ಕನ್ನಡಿಗರು. ನೀವು ಅದನ್ನ ಮರೆತುಬಿಟ್ಟು ನಾವು ನಿಮ್ಮನ್ನು ಏನಕ್ಕೆ ಕಳಿಸಿರೋದು? ಕರ್ನಾಟಕ ರಾಜ್ಯವನ್ನ ನೀವು ಅಲ್ಲಿ ಪ್ರತಿನಿಧಿಸೋದಕ್ಕೋಸ್ಕರ ದೇಶದಲ್ಲಿ ಕನ್ನಡಿಗರ ಸಮಸ್ಯೆಗಳನ್ನ ನೀವು ಎತ್ತಿಡಿಬೇಕಾದಂತ ಕೆಲಸವನ್ನ ಮಾಡಬೇಕಾಗಿದೆ. ಅದನ್ನ ಬಿಟ್ಟು ಯಾರೋ ಪರಭಾಷಿಕರು ಇಲ್ಲ ಯಾವುದೋ ಒಂದು ಅಜೆಂಡಾನಲ್ಲಿ ಬಿದ್ದಿರ್ತಕ್ಕಂಥ ಜನ ನಿಮ್ಮನ್ನ ಮೂದಲಿಸ್ತಾರೆ ಅನ್ನೋ ಒಂದು ಕಾರಣಕ್ಕೆ ಈಗ ಅದಾದ್ಮೇಲೆ ನಾವೆಲ್ಲ ಕನ್ನಡ ಪರ ಹೋರಾಟಗಾರರು ಅವ್ರ ಬೈಯಕ್ಕೆ ಆರಂಭ ಮಾಡಿದ್ಮೇಲೆ ಮತ್ತೊಂದು ಪೋಸ್ಟ್ ಹಾಕ್ತಾರೆ, ಕಮೆಂಟ್ ನ ಅಲ್ಲಿ ಡಿಆಕ್ಟಿವೇಟ್ ಮಾಡ್ತಾರೆ. ಯಾಕೀ ಭಯ ನಿಮಗೆ? ಯಾಕೀ ಭಯ? ಸಂವಿಧಾನ ಈ ಕನ್ನಡಿಗರಿಗೆ ಎಲ್ಲಾ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ನಾನು ಕನ್ನಡಿಗನಾಗಿರೋದಕ್ಕೆ ನಾನು ಭಾರತೀಯನಾಗಿರುವುದು, ಬೇರೆಯವರು ತಮಿಳನವನಾಗಿರೋದಕ್ಕೇನೆ ಅವನು ಭಾರತೀಯನಾಗಿರೋದು, ಮತ್ತೊಬ್ಬ ಮಲಯಾಳಿ ಆಗಿರೋದಕ್ಕೇನೆ ಅವನು ಭಾರತೀಯನಾಗಿರೋದೇ ಹೊರತುನು ನೀನು ಭಾರತೀಯನಾಗಬೇಕಂದ್ರೆ ಹಿಂದಿ ಮಾನದಂಡ ಅಲ್ಲ ಅಂತ ನಾನು ತಮ್ಮ ಮಾಧ್ಯಮದ ಮೂಲಕ ಈ ದೇಶಕ್ಕೊಂದು ಸಂದೇಶನ ಕಳಿಸ್ತಾ ಇದ್ದೀನಿ. ಅಂಡ್ ಹಿಂದುತ್ವ ಅಂತ ಬಂದಾಗ ಹಿಂದುತ್ವಕ್ಕೆ ಹಿಂದಿಯನ್ನ ಗುತ್ತಿಗೆ ಬರೆದು ಕೊಟ್ಟಿಲ್ಲ. ಹಿಂದುತ್ವ ಬೇರೆ, ಹಿಂದಿ ಬೇರೆ. ಅದು ಸ್ವಲ್ಪ ಜನರ ಗಮನಕ್ಕಿದ್ರೆ ಒಳ್ಳೇದು. ಎಸ್, ಇದೀಗ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಹಿಂದೂ ಮುಖಂಡ ಭರತ್ ಶೆಟ್ಟಿ ಅವರಿದ್ದಾರೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ತಗೊಬರ್ತೀನಿ ಸರ್. ನೋಡಿ, ಇದು ಹೊಸ ಬದಲಾವಣೆ. ಈ ನಿರೀಕ್ಷೆಯಲ್ಲಿ ನಾವು ಸಾಕಷ್ಟು ಬಾರಿ ಒಂದು ಧ್ವನಿ ಎತ್ತಿದ್ದು. ಯಾಕಂದರೆ ಗಟ್ಟಿತನ ಬೇಕು. ಯಾವತ್ತೂ ಅಷ್ಟೇ ನನ್ನ ನೆಲಕ್ಕೆ ನಾನು ಗೌರವ ಕೊಡಬೇಕು. ಅದು ರಾಜ್ಯದಲ್ಲಿ ಕರ್ನಾಟಕದಲ್ಲಿದ್ದಾಗ ಕನ್ನಡ ನೆಲಕ್ಕೆ, ಬೇರೆ ರಾಜ್ಯಕ್ಕೆ ಹೋದಾಗ ಆ ನೆಲಕ್ಕೆ ಗೌರವಿಸಬೇಕು. ಹಂಗಂತ ನಾವು ಅದನ್ನ ತುಚ್ಛವಾಗಿ ನೋಡೋದಲ್ಲ. ಈ ಒಂದು ಧ್ವನಿ ಎತ್ತುತ್ತಾ ಒಂದು ಸಾಕಷ್ಟು ಬಾರಿ ನಾವು ಹೋರಾಟಗಳು ಮಾಡಿದ್ದೀವಿ.
ಇವತ್ತು ತೇಜಸ್ವಿ ಸೂರ್ಯ ಥರ ಮೊದಲೇ ಒಂದು 20 ವರ್ಷದ ಮೊದಲು 30 ವರ್ಷದ ಮೊದಲು ಹಿರಿಯ ನಾಯಕರು ಏನಾದ್ರು ಧ್ವನಿ ಎತ್ತಿದ್ರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಯಾವತ್ತೂ ಜಾರಿ ಆಗೋದು. ಕನ್ನಡಿಗರಿಗೆ ಈ ದುರಂತ ಬರ್ತಿರಲಿಲ್ಲ. ಎಲ್ಲೋ ಒಂದು ಬೇರೆ ರಾಜ್ಯಗಳಲ್ಲಿ ಕಾಪಿ ಚೀಟ್ ಮಾಡಿ ಪಾಸಾಗಿರೋ IAS IPSಗಳೆಲ್ಲ ಇವತ್ತು ಒಂದು ಮೇಲ್ವರ್ಗದ ಅಧಿಕಾರಿಗಳಾಗಿದ್ದಾರೆ. ಕನ್ನಡಿಗರು ಪಾಪ ಕಷ್ಟಪಟ್ಟು ಒಂದು ಕನ್ನಡದಲ್ಲಿ ಬರೆದು ಎಕ್ಸಾಮು ಇವತ್ತು ಅವ್ರ ಗುಲಾಮರ ಗಿರಿಯಲ್ಲಿ ಎಲ್ಲೆಲ್ಲೋ ಒಂದು ಬೇರೆ ವರದಿಗಳಲ್ಲೆಲ್ಲ ಇದ್ದಾರೆ. ಇದೆಲ್ಲ ತಪ್ಪಿಸ್ಬೇಕು ಅಂದರೆ ಈ ಒಂದು ಗಟ್ಟಿತನ ಬೇಕಿತ್ತು. ಅದು ತೇಜಸ್ವಿ ಸೂರ್ಯ ಅವರು ತೋರಿಸಿದ್ದಾರೆ. ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನಾವು ಯಾವಾಗಲೂ ಅವ್ರ ಪರ ಇದ್ವಿ. ಮತ್ತೆ ಹಿಂದೂ ಅಂತಿರಲ್ಲ, ಈ ಹಿಂದುತ್ವನ ಇಲ್ಲಿ ಎಳೆಯೋದು ಬೇಡ. ಇದು ಕನ್ನಡದ ಅಸ್ಮಿತೆ ವಿಚಾರವಾಗಿ ನಾವೆಲ್ಲ ಧ್ವನಿ ಕೊಡಬೇಕು. ಹಿಂದೂಗಳು ಕನ್ನಡನ ಯಾವತ್ತೂ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದು ಇಲ್ಲ. ಹಾಗಾಗಿ ಹಿಂದುತ್ವನ ಇಲ್ಲಿ ಪ್ರಸ್ತಾವನೆ ಮಾಡೋದು ಬೇಡ ಅಂತ ಹೇಳಿ. ಓಕೆ, ನಾನು ಮಾತಾಡ್ತೀನಿ. ರಘುದೊಡ್ಡೇವ್ರಿ ಅವರೇ, ನಿಮ್ಮ ಹತ್ರ ಬರ್ತೀನಿ, ಫಸ್ಟ್ ರಿಯಾಕ್ಷನ್ ತಗೋಬಿಡ್ತೀನಿ. ಎಸ್ ಮೇಡಮ್, ಕಾಂತಿ ಶೆಟ್ಟಿ ಅವರೇ. ಈ ಭಾಷಾ ಪರಂಪರೆ ಅನ್ನೋದು ಬರೀ ಟ್ವೀಟ್ರಲ್ಲಿ ಹಾಕಿದಾಗ ಬರಲ್ಲ. ಅದನ್ನು ಪ್ರತಿಯೊಬ್ಬರು ಅದರ ಬಗ್ಗೆ, ಈಗ ಮ್ಯಾನೇಜರ್ ಬಗ್ಗೆನೇ ಮಾತಾಡೋಣ. ಈಗ ಯಾವುದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ, ಅವ್ರಿಗೆ ಒಂದೇ ರಾತ್ರಿ ಬಂದ ತಕ್ಷಣ ಒಂದೇ ರಾತ್ರಿ ಅವ್ರು ಕಲಿಬೇಕಂತ ನಾವು ಹೇಳ್ತಾ ಇಲ್ಲ. ಅವ್ರು ಸೌಜನ್ಯಕ್ಕಾದ್ರೂ ಅಟ್ಲೀಸ್ಟ್ ಇಲ್ಲ ನಾವು ಚೇರ್ಮನೇ ಮಾತಾಡ್ತೀನಿ ಅನ್ನೋದ್ರ ಬದಲು ನಮ್ಮಲ್ಲಿ ಬೇರೆ ಸಿಬ್ಬಂದಿಗಳು ಕನ್ನಡ ಬರೋರಿದ್ದಾರೆ, ಅವ್ರ ಹತ್ರ ವ್ಯವಹರಿಸಿ ಅಂತ ಹೇಳ್ಬೋದಾಗಿತ್ತು. ಸೌಜನ್ಯಕ್ಕಾದರೂ ಮಾತೆತ್ತಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಗ್ರಾಹಕರಿಗೆ ನಾವು ಚೇರ್ಮನ್ ಕೇಳ್ಕೊಳ್ಳಿ. ದಟ್ ಇಸ್ ನಿಜವಾಗ್ಲೂ ಅದು ತಪ್ಪು ಅನ್ನಿಸ್ತು ನನಗೆ. ಅವ್ರು ಮಾತಾಡೋದನ್ನು ನಾನು 2-3 ಸರಿ ಕೇಳಿಸ್ಕೊಂಡೆ. ಒಂದು ಅಟ್ಲೀಸ್ಟ್ ಗ್ರಾಹಕರ ಹತ್ರ ಯಾವ ಥರ ಸೌಜನ್ಯಯುತವಾಗಿ ವರ್ತಿಸಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಇಷ್ಟೊಂದು ಅವ್ರು ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಅದು ಇದೆಲ್ಲ ಹೇಳ್ತಾರೆ, ಗ್ರಾಹಕರೇ ಇಲ್ಲ ಅಂದರೆ ಬ್ಯಾಂಕಿಂಗ್ ನಡೆಯುತ್ತೆ. ಆ ಥರ ಅವ್ರಿಗೆ ಬರದೇ ಇರ್ಬೋದು, ನಾನು ಒಪ್ಕೋತೀನಿ. ಅಟ್ಲೀಸ್ಟ್ ಅವ್ರು ಹೇಳ್ಬೋದು ನಾನು ಕಲಿಯೋಕ್ಕೆ ಪ್ರಯತ್ನ ಪಡ್ತೀನಿ, ನಾನು ಕಲಿಯೋದೇ ಇಲ್ಲ, ನೆವರ್, ನಾನು ಮಾತಾಡೋದೇ ಇಲ್ಲ ಅಂತ ಉದ್ದಟತನ ದರ್ಪ ಅನ್ನೋದಿದೆಯಲ್ಲ, ಇದು ಬಹಳ ತಪ್ಪು. ಅವ್ರಿಗೆ ಬಹಳ ಆರಂಭದಲ್ಲಿ ಹೇಳಿದೆ, ಇದು ಕನ್ನಡ ಬರಲ್ಲ ಅನ್ನೋದು ಅಪರಾಧ ಅಲ್ಲ, ಕನ್ನಡ ಮಾತಾಡಲ್ಲ. ಇದೇ ರೀತಿ ಪಕ್ಕದ ತಮಿಳುನಾಡಲ್ಲಿ ಹೋಗೋಣ, ಅಲ್ಲಿ ಅಲ್ಪಸಂಖ್ಯಾತರು ಕೂಡ ತಮಿಳ್ ಕಲಿತಾರೆ. ಬೇರೆ ಕಡೆ ಎಲ್ಲಿ ಬೇಕು ಮೇಡಮ್, ಅಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಅಲ್ವಲ್ಲ. ಇದೇ ಪ್ರಿಯಾಂಕಾ ಖರ್ಗೆ ಅವರು ಅವರ ಊರಿನಲ್ಲಿ ಕೆಲವೊಂದು ಬೋರ್ಡ್ಗಳನ್ನು ಉರ್ದು ಅಲ್ಲಿ ಹಾಕ್ತಾರೆ. ನಾನು ಇದನ್ನು ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಪಕ್ಕದ ಊರುಗಳಲ್ಲಿ ಆತರ ಇಲ್ಲ. ನಮ್ಮಲ್ಲಿ ನಾವು ಮಾತಾಡಿದ್ರೆ ನಾನು ಅದನ್ನೇ ಹೇಳಿದ್ರು, ಬರೀ ಟ್ವೀಟ್ ನೀವು ಬೇರೆ ಬೇರೆ ನಿಂತ್ಕೊಳ್ಳಿ. ಭಾಷೆ ಅಂತ ಬಂದಾಗ ದಯವಿಟ್ಟು ಒಂದಾಗಿ ನಾಡು ನುಡಿ ಭಾಷೆ ಅಂದ ತಕ್ಷಣ ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ಒಂದು ಮುಲಾಜಿಲ್ಲ. ನಾಡು ನುಡಿ ನಾವು ಹೇಳುದು, ನಮ್ದು ತಾಯಿ ಭಾಷೆ ಅನ್ನೋದಿದೆ, ಮಾತೃಭಾಷೆ ಅನ್ನೋದಿದೆ, ತುಳು ಇದೆ. ಆದ್ರೆ ನಾವು ಕನ್ನಡದಲ್ಲಿ ವ್ಯವಹಾರ ಮಾಡ್ತೀವಿ, ಅಚ್ಚ ಕನ್ನಡದಲ್ಲಿ ಮಾತಾಡ್ತೀವಿ. ಕನ್ನಡಕ್ಕೆ ಗೌರವ ಇದ್ದೇ ಇರುತ್ತೆ. ಮಾತಾಡ್ಬೇಕು ಮೇಡಮ್, ಮಾತಾಡ್ಬೇಕು, ಬರೀಬೇಕು. ಇವಾಗ ನಾವೊಂದು ಇದನ್ನ ನೋಡ್ತಾ ಇದ್ದೀವಿ, ನೀವು ಡಿಸ್ಕಷನ್ ಅಂತ ಹೇಳುವಾಗ RBI ಗೈಡ್ಲೈನ್ಸ್ ಅಲ್ಲಿ ಏನ್ ಹೇಳಿದ್ದಾರೆ ಅವರು ಅಂದ್ರೆ, ಯಾವುದು ಒಂದು ಕೆಟಗರಿ ದರ್ಜೆ ಇರುತ್ತೆ ಅವ್ರಿಗೆ ಕನ್ನಡ ಯಾವುದು ಪ್ರಾದೇಶಿಕ ಭಾಷೆ ಅತ್ಯವಶ್ಯಕ ಅಂತ ಹಾಕಿದ್ದಾರೆ. ಅಂತದ್ರಲ್ಲಿ ಅದನ್ನ ರೂಲ್ ಅಂತ ಮಾಡಿಲ್ಲ. ಅವರು ಯಾವ ತರ ಮಾರ್ಗಸೂಚಿ ಕೊಟ್ಟಿದ್ದಾರೆ ಅದನ್ನ ಯಾಕೆ ಯಾವ್ದಾದ್ರು ಫಾಲೋ ಮಾಡ್ತಾ ಇಲ್ಲ. ಮಾರ್ಗಸೂಚಿಯಲ್ಲಿ ಏನಿದೆ, ಪ್ರಾದೇಶಿಕ ಭಾಷೆ ಕೂಡ ಅವರು ವ್ಯವಹಾರ ಮಾಡಬೇಕು ಅಂತ ಇದೆ.